ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಅರೆಸ್ಟ್ ಆದರು. ಸಿದ್ದರಾಮಯ್ಯ ಅವರ ಮೂಡಾ ಕೇಸನ್ನ ಮುನ್ನೆಲೆಗೆ ತಂದಿದ್ದೆ ಇದೇ ಸ್ನೇಹಮಯಿ ಕೃಷ್ಣ ಅವರು. ನಿನ್ನೆ ಇವರು ಅರೆಸ್ಟ್ ಆಗ್ತಿದ್ದಂಗ ಎಲ್ಲಿ ಹೋದ್ರು, ಪೊಲೀಸರು ಇವರನ್ನ ಎಲ್ಲಿ ಇಟ್ಟಿದ್ದಾರೆ, ಇದೆಲ್ಲ ಮಾತುಗಳು ಶುರುವಾದವು. ಸ್ನೇಹಮಯಿ ಕೃಷ್ಣ ಅವರ ಕುಟುಂಬದಲ್ಲಂತರೂ ಸಾಕಷ್ಟು ಗಾಬರಿಯಾಗಿತ್ತು. ಎಲ್ಲಿರ್ಬೋದು ಏನು ಅಂತೆಲ್ಲ. ಇವತ್ತು ಇವರು ರಿಲೀಸ್ ಆಗಿದ್ದಾರೆ. ಇವ್ರಿಗೆ ಇವತ್ತು ಬಿಡುಗಡೆ ಭಾಗ್ಯ ಕೂಡ ಸಿಕ್ಕಿದೆ. ಇವರು ಅರೆಸ್ಟ್ ಆಗಿದ್ಯಾಕೆ, ಏನದ್ರ ಹಿನ್ನೆಲೆ, ಯಾಕಾಗಿ ಪೊಲೀಸರು ಇವ್ರನ್ನ ಅರೆಸ್ಟ್ ಮಾಡಿ ಎಲ್ಲಿಟ್ಟಿದ್ರು, ಯಾರಿಗೂ ಕೂಡ ಇವ್ರು ಎಲ್ಲಿದ್ರು ಅಂತ ಯಾಕೆ ಗೊತ್ತಾಗ್ಲಿಲ್ಲ, ಇವೆಲ್ಲ ಪ್ರಶ್ನೆಗಳು ಹುಟ್ಕೊಂತಾವ. ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಇವತ್ತು ನಮ್ಮ ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರು ಇದ್ದಾರೆ. ಏನಾಯ್ತು ಅದೆಲ್ಲದ್ರ ಬಗ್ಗೆ ಅವರು ಮಾಹಿತಿ ಕೊಡ್ತಾರೆ. ಸ್ನೇಹಮಯಿ ಕೃಷ್ಣ ಆಘಾತಕಾರಿ ಅರೆಸ್ಟ್. ಮೈಸೂರಿನ ಮಾಹಿತಿ ಹಕ್ಕು ಹೋರಾಟಗಾರ, RTI ಹೋರಾಟಗಾರ ಮತ್ತು ಸಮಾಜ ಸೇವಕ ಸ್ನೇಹಮಯಿ ಕೃಷ್ಣರನ್ನು ನಿನ್ನೆ ಜನಪ್ರತಿನಿಧಿಗಳ ನ್ಯಾಯಾಲಯದ ಆವರಣದಿಂದ ಏಕಾಏಕಿ CCV ಪೊಲೀಸರು ಬಂದು ತಕ್ಕೊಂಡು ಹೋದರು ಅನ್ನೋ ಒಂದು ಸುದ್ದಿ ನಿನ್ನೆ ಸಂಜೆಯಿಂದ ಕರ್ನಾಟಕದ ಎಲ್ಲ ಸುದ್ದಿ ವಾಹಿನಿಗಳಲ್ಲಿ ಮಿಂಚಿನ ಸಂಚಾರವನ್ನು ಸೃಷ್ಟಿಸಿದೆ. ಹೌದು, ಈಗ 3 ದಿನಗಳ ಮುಂಚೆ ಇದೇ ಹೊಸದಿಗಂತ ಸುದ್ದಿ ವಾಹಿನಿಯಲ್ಲಿ ನಾವೊಂದು ಸಣ್ಣ ಪ್ರಸಂಗವನ್ನು ವಿವರಿಸಿದ್ವಿ. ಮುಖ್ಯಮಂತ್ರಿಗೆ ರಿಲೀಫು, ಅಧಿಕಾರಿಗೆ ಅರೆಸ್ಟು ಅಂತ. ಮುಖ್ಯಮಂತ್ರಿಗೆ ರಿಲೀಫು, ಅಧಿಕಾರಿಗೆ ಜೈಲು ಅಂತ ಶೀರ್ಷಿಕೆಯಲ್ಲಿ ಆ ಮೂಡಾ ಪ್ರಕರಣದ ಇತ್ತೀಚಿನ ಮಾಹಿತಿಯನ್ನು ನಾವು ನಮ್ಮದೇ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ವಿ. ಇದಕ್ಕೆಲ್ಲೋ ಕಾರಣೀಭೂತರಾದವರು ಇದೇ ಸ್ನೇಹಮಯಿ ಕೃಷ್ಣ ಅವರು. ಸ್ನೇಹಮಯಿ ಅನ್ನೋ ಸರ್ನೇಮ್ ಇಟ್ಕೊಂಡಿದ್ರು ಕೂಡ ಅವರು ಬರ್ತಾ 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 ಭ್ರಷ್ಟ ರಾಜಕಾರಣಿಗಳು ಮತ್ತು ಅಧಿಕಾರಿಗಳಿಗೆ ದುಸ್ವಪ್ನವಾಗಿ ಕಾಡ್ತಾ ಬಂದಿದ್ರು ಅನ್ನೋದು ಊಹಾತಿ. ಯಾರೂ ಅದಕ್ಕೆ ಅದು ಚರ್ಚಾಸ್ಪದ ವಸ್ತುವೇ ಅಲ್ಲ. ಎಂಥದೇ ಬಲಿಷ್ಠ ವ್ಯಕ್ತಿಯಾಗಿರಲಿ, ಅವರ ವಿರುದ್ಧ ಸಾಕ್ಷ್ಯಾಧಾರ ಸಮೇತ, ವಿವಿಧ ರೀತಿಯ ಸಾಕ್ಷ್ಯಾಧಾರ ಸಮೇತ ನ್ಯಾಯಾಲಯದ ಮುಂದೆ ಹಾಜರಾಗಿಬಿಟ್ಟು ದೂರು ಕೊಟ್ಟು ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಬಂದಿರೋ ಈ ಸ್ನೇಹಮಯಿ ಕೃಷ್ಣ ಅದಕ್ಕೂ ಕಳೆದ 1.5 ವರ್ಷದಿಂದ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಯವರ ಕುಟುಂಬದ ವಿರುದ್ಧವೇ ತಮ್ಮ ಹೋರಾಟವನ್ನು ಘೋಷಣೆ ಮಾಡಿದರು. ಒಂದು ದೊಡ್ಡ ಕುರುಕ್ಷೇತ್ರ ಯುದ್ಧವನ್ನೇ ಸಾರಿದ್ರು. ಅದರ ಮೊದಲ ಹಂತದಲ್ಲಿ ಕರ್ನಾಟಕ ಘನತೆವೆತ್ತ ರಾಜ್ಯಪಾಲರಿಂದ ಅನುಮತಿ ಪಡ್ಕೊಂಡ್ರು. ತಮ್ಮ ಮತ್ತಿಬ್ಬರು ಸಂಗಾತಿಗಳ ಜೊತೆಗೆ TJ ಅಬ್ರಾಹಿಂ ಮತ್ತು ಮತ್ತೊಬ್ಬ JDS ಕಾರ್ಯಕರ್ತರು ಕೂಡ ಇವ್ರ ಜೊತೆಗೆ ಸೇರಿಕೊಂಡು ಮುಖ್ಯಮಂತ್ರಿಯವರ ವಿರುದ್ಧ, ಅವರ ಕುಟುಂಬದವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಲಿಕ್ಕೆ ಅನುಮತಿ ಕೋರಿದ್ರು. ಆ ಸಂದರ್ಭದಲ್ಲಿ ರಾಜ್ಯ ಸಚಿವ ಸಂಪುಟವೇ ಜಾಗೃತರಾಗಿಬಿಟ್ಟು ಒಂದು ನಿರ್ಣಯವನ್ನು ಪಾಸ್ ಮಾಡಿ ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದ್ರು. ಕಾಂಗ್ರೆಸ್ ಪಕ್ಷ ರಾಜ್ಯಪಾಲರ ತೀರ್ಮಾನದ ವಿರುದ್ಧ ಪ್ರತಿಭಟನೆ ಕೂಡ ಮಾಡಿತ್ತು. ಆದರೆ ಪ್ರಾಥಮಿಕ ನೋಟಕ್ಕೆ ಈ ಅರ್ಜಿದಾರರ ದೂರಲ್ಲಿ ಕೊಂಚ ಮಟ್ಟಿಗೆ ನಂಬಲರ್ಹವಾದ, ತನಿಖೆಗೆ ಸೂಕ್ತವಾದ ಅಂಶಗಳಿದೆ ಅನ್ನೋದನ್ನು ಮನವರಿಕೆ ಮಾಡಿಕೊಂಡ ರಾಜ್ಯಪಾಲರು ಅನುಮತಿ ಕೊಟ್ಟೇ ಬಿಟ್ಟರು. ರಾಜ್ಯಪಾಲರ ತೀರ್ಮಾನವನ್ನು ಪ್ರಶ್ನಿಸಿ ಮುಖ್ಯಮಂತ್ರಿಗಳು ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ರು. ಅದನ್ನು ರದ್ದು ಮಾಡಲಿಕ್ಕೆ ರಾಜ್ಯಪಾಲರು ನೀಡಿರೋ ಅನುಮತಿ ಸಂವಿಧಾನ ಬಾಹಿರವಾಗಿದೆ, ಅವರ ಕಾರ್ಯವ್ಯಾಪ್ತಿಗೆ ಮೀರಿದ್ದಾಗಿದೆ ಅಂತ ವಾದ ಮಾಡಿದರು. ಅದನ್ನು ತಳ್ಳಿ ಹಾಕಿದ ಹೈಕೋರ್ಟಿನ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ಜಸ್ಟಿಸ್ ನಾಗಪ್ರಸನ್ನ ಸೆಪ್ಟೆಂಬರ್ 24ರಂದು 197 ಪುಟಗಳ ಒಂದು ಸುದೀರ್ಘ ತೀರ್ಪನ್ನೇ ಕೊಟ್ಬಿಟ್ಟು, ಅದು ಹೆಚ್ಚು ಕಡಿಮೆ ಒಂದು ವಿಚಾರಣಾ ನ್ಯಾಯಾಲಯದ ತೀರ್ಪು ಥರನೇ ಇತ್ತು. ಆ ಇಡೀ ಪ್ರಕರಣದ ಆಳಕ್ಕಿಳಿದ್ಬಿಟ್ಟು ಒಂದೊಂದೇ ಅಂಶವನ್ನು ಎತ್ತಿ ಹೇಳಿಬಿಟ್ಟು ಮೇಲ್ನೋಟಕ್ಕೇ ಇದರಲ್ಲಿ ಮುಖ್ಯಮಂತ್ರಿ ಮತ್ತು ಅವರ ಕುಟುಂಬ ವರ್ಗದವರು ಅವರಿರುವ ಪದವಿಯ ಅಧಿಕಾರದ ದುರುಪಯೋಗ ಮಾಡಿಕೊಂಡಂಗೆ ಅನುಮಾನ ಬರುತ್ತೆ, ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿದರು. ಅರ್ಜಿದಾರರ ದೂರಿನಲ್ಲಿ ಸ್ವಲ್ಪ ಮಟ್ಟಿಗೆ ಸತ್ಯಾಂಶ ಇದೆ ಅನ್ನೋದನ್ನು ಮೇಲ್ನೋಟಕ್ಕೆ ಗುರುತಿಸಿ ಸುದೀರ್ಘವಾದ ತೀರ್ಪು ಕೊಟ್ಟಿದ್ದರು. ಇದಾದ ಮರುದಿನವೇ ಸೆಪ್ಟೆಂಬರ್ 25, 2024ಕ್ಕೆ ಜನಪ್ರತಿನಿಧಿಗಳ ನ್ಯಾಯಾಲಯ MP MLAಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ರವರು ಈ ಪ್ರಕರಣವನ್ನು ಮೈಸೂರಿನ ಲೋಕಾಯುಕ್ತರಿಗೆ ವಹಿಸಿಬಿಟ್ಟು ತತ್ಕ್ಷಣವೇ ತಾವು FIR ದಾಖಲಿಸಿಕೊಂಡು ತನಿಖೆ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದರು. 2 ತಿಂಗಳು ಕಾಲಮಿತಿಯನ್ನು ವಿಧಿಸಿದರು. ಆ 2 ತಿಂಗಳಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬ ಸದಸ್ಯರ ಇನ್ನಿಬ್ಬರು ಮತ್ತು ಇದರಲ್ಲಿ ವಿವಾದಗ್ರಸ್ತವಾದ ಮೂಲ ಕೃಷಿ ಜಮೀನಿನ ಮಾಲೀಕರು ಅಂತ ಹೇಳ್ಕೊಂಡಿದ್ರಲ್ಲ, ವಾರಸುದಾರರು ಅಂತ ಹೇಳ್ಕೊಂಡಿದ್ದ ದೇವರಾಜ್ ಅನ್ನೋ ವ್ಯಕ್ತಿ, ಈ 4 ವಿಚಾರಣೆ ನಡೆಸಿಬಿಟ್ಟು ವರದಿ ಕೊಡಲಿಕ್ಕೆ ಕೇಳಿದರು. ಲೋಕಾಯುಕ್ತ ವಿಶೇಷ ಸೂಪ್ರಿಂಟ್ ಆಫ್ ಪೊಲೀಸ್ ಉದೇಶ್ ಅವರು ಈ ತನಿಖೆ ಜವಾಬ್ದಾರಿ ವಹಿಸಿಕೊಂಡು ವಿಚಾರಣೆ ನಡೆಸಿದರು. ತದನಂತರ ಲೋಕಾಯುಕ್ತಗೂ ತುರ್ತಾಗಿ ವರದಿ ಸಲ್ಲಿಸಲಿಕ್ಕೆ ಮುಂದಾಗಿದ್ದರು. ಅಷ್ಟೊತ್ತಿಗಾಗಲೇ ಇಡೀ ಪ್ರಕರಣದಲ್ಲಿ ಎಲ್ಲೋ ಒಂದು ಕಡೆ ಬೇನಾಮಿ ವಹಿವಾಟು ನಡೆದಿರ್ಬೋದು, ಹವಾಲಾ ವಹಿವಾಟು ನಡೆದಿರ್ಬೋದು, ನಗದು ಹಣದ
ಅಕ್ರಮ ವಹಿವಾಟು ನಡೆದಿರಬಹುದು ಅನ್ನೋ ವಾಸನೆ ಹಿಡಿದ ಒಂದು ಸುಳಿವನ್ನು ಬೆನ್ನತ್ತಿದ ಜಾರಿ ನಿರ್ದೇಶನಾಲಯ ಭಾರತ ಸರ್ಕಾರದ ಇಡಿ ಅಧಿಕಾರಿಗಳು ಕೂಡ ಮಧ್ಯ ಪ್ರವೇಶ ಮಾಡಿದರು. ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯ ವಿವಿಧ ಕಾಲಘಟ್ಟದಲ್ಲಿದ್ದ ಇಬ್ಬರು ಆಯುಕ್ತರನ್ನ ತೀವ್ರವಾಗಿ ವಿಚಾರಣೆಗೊಳಪಡಿಸಿದ ಈ ಜಾರಿ ನಿರ್ದೇಶನಾಲಯದವರು ಹಿಂದಿನ ಆಯುಕ್ತ ನಟೇಶ್ ಮತ್ತು ತದನಂತರದ ಆಯುಕ್ತ ದಿನೇಶ್ ಕುಮಾರ್ ಇವರಿಬ್ಬರ ಸಮಗ್ರ ತನಿಖೆಯನ್ನು ನಡೆಸಿದರು. ಅವರ ಮನೆ ಮತ್ತು ಅವರ ಸಂಬಂಧಿಕರ ಆಸ್ತಿಪಾಸ್ತಿಗಳ ಮೇಲೆ ದಾಳಿ ನಡೆಸಿದರು. ದಿನೇಶ್ ಕುಮಾರನ್ನು ಜೈಲಿಗಟ್ಟಿಸಿದರು. ದಿನೇಶ್ ಕುಮಾರ್ ಇವತ್ತು ನ್ಯಾಯಾಂಗ ಕಸ್ಟಡಿಯಲ್ಲಿದ್ದಾರೆ. ಉಳಿದಂತೆ ನಟೇಶ್ ಕೂಡ ತಮ್ಮ ಬಂಧನವನ್ನು ವಿರೋಧಿಸಿಬಿಟ್ಟು ಸುಪ್ರೀಂ ಕೋರ್ಟ್ನ ಮೆಟ್ಟಲು ಹತ್ತಿದ್ದಾರೆ. ಸುಪ್ರೀಂ ಕೋರ್ಟು ಈ ಬಗ್ಗೆ ತನ್ನ ಅಭಿಪ್ರಾಯ ಪ್ರಕಟಿಸಬೇಕಿದೆ. ಹೀಗಾಗಿ ಇಬ್ಬರು ವಿವಾದಗ್ರಸ್ತ ಅಧಿಕಾರಿಗಳ ಮೇಲೆ ಅನುಮಾನದ ಸೂಜಿಗಲ್ಲು ತೋರಿಸ್ತಾ ಇರೋದ್ರಿಂದ ಈ ಪ್ರಕರಣಕ್ಕೆ ಒಂದು ನಿಗೂಢ ಆಯಾಮವೇ ಬಂದಿತ್ತು. ಅದಾದ ನಂತರ ಹೈಕೋರ್ಟ್ ಕೂಡ ತುಂಬ ಉದಾರವಾಗಿತ್ತು. ಮಾನ್ಯ ಮುಖ್ಯಮಂತ್ರಿಯವರ ಕುಟುಂಬದ ವಿಚಾರದಲ್ಲಿ ಅವರಿಗೆ ಸಾಕಷ್ಟು ಕಾಲಾವಕಾಶವನ್ನು ಕೊಟ್ಟರು. ನಿಮ್ಮ ನಿರಪರಾಧಿತ್ವವನ್ನು ಸಾಬೀತು ಮಾಡಲಿಕ್ಕೆ ಸಾಕಷ್ಟು ಕಾಲಾವಕಾಶವನ್ನು ಕೊಟ್ಟರು. ಯಾಕಂತಂದರೆ ಈ ದೂರದಾರ ಸ್ನೇಹಭಾಯಿ ಕೃಷ್ಣ ನಮಗೆ ಲೋಕಾಯುಕ್ತದ ಮೇಲೆ ನಂಬಿಕೆ ಇಲ್ಲ, ಈ ಪ್ರಕರಣವನ್ನು CBIಗೆ ವಹಿಸ್ಕೊಡ್ಲಿಕ್ಕೆ ನಮ್ಗೆ ಅನುಮತಿ ಕೊಡಿ ಅಂತ ಕೇಳಿದರು. ಅದನ್ನು ನಿರಾಕರಿಸಿದರು. ಇಲ್ಲ, ಲೋಕಾಯುಕ್ತ ಸಂಸ್ಥೆ ಮಾಡಲಿ ಅಂತಂದ್ಬಿಟ್ಟು ಕಡೆಗೂ ಲೋಕಾಯುಕ್ತ ಸಮಗ್ರ ವರದಿ ಬಂತು. ಅದರಲ್ಲಿ ಮುಖ್ಯಮಂತ್ರಿ ಮತ್ತು ಅವರ ಸಂಬಂಧಿಕರ ಮೇಲೆ ಮಾಡಲಾದ ಆರೋಪವನ್ನು ಖಚಿತಪಡಿಸುವಂಥ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ, ಪ್ರೂಫ್ ಸಿಗಲಿಲ್ಲ ಅಂತ ಅವರು ವರದಿ ಕೊಟ್ಟು, ಅಂದರೆ ಅವರನ್ನು ದೋಷ ಮುಕ್ತರು ಅಂತ ತೀರ್ಮಾನಿಸಿ ಒಂದು ವರದಿಯನ್ನು ಕೊಟ್ಟರು. ಮಾನ್ಯ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ರಿಗೆ ಗತ್ಯಂತರವೇ ಇರಲಿಲ್ಲ. ತಮ್ಮೆದುರಿಗೆ ಲೋಕಾಯುಕ್ತರು ಸಲ್ಲಿಸಿದ ವರದಿ, ಆ ವರದಿಯನ್ನು ಆಧರಿಸಿಬಿಟ್ಟು ಲೋಕಾಯುಕ್ತದ ವಿಶೇಷ ಅಭಿಯೋಜಕರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಮಂಡಿಸಿದ ವಾದ ಸರಣಿಯಿಂದಾಗಿ ಅದನ್ನೇ ಒಪ್ಕೊಳ್ಬೇಕಾಗಿ ಬಂತು. ಹೀಗಾಗಿ ಮುಖ್ಯಮಂತ್ರಿ ಮತ್ತು ಇತರ ಮೂವರ ಮೇಲಿನ ರಿಪೋರ್ಟ್ ಏನಿತ್ತು, ಅವರು ದೋಷಮುಕ್ತರು ಅಂತೂ ಸಾರಿದ ವರದಿ ಏನಿತ್ತು ಅದನ್ನೇ ಎತ್ತಿ ಹಿಡಿದ್ಬಿಟ್ಟು ಆಯಿತು, ಅವರು ರಿಪೋರ್ಟನ್ನು ಕೋರ್ಟು ಒಪ್ಕೊಳ್ಳುತ್ತೆ, ಆದರೆ ಈ ಪ್ರಕರಣದ ಉಳಿದ ಆರೋಪಿಗಳ ವಿರುದ್ಧದ ವಿಚಾರಣೆಯನ್ನು ಮುಂದುವರಿಸಬೇಕು ಅಂತ ಆದೇಶ ಕೊಟ್ಟರು. ಅಲ್ಲೇ ಸಾರ್ವಜನಿಕರಲ್ಲಿ ಅನೇಕ ರೀತಿಯ ಅನುಮಾನಗಳು ವ್ಯಕ್ತವಾಗಿದ್ವು. ಹೊಸದಿಗಂತ ಕೂಡ ಮುಖ್ಯಮಂತ್ರಿಗೆ ರಿಲೀಫು, ಅಧಿಕಾರಿಗೆ ಜೈಲು ಅಂತಂದ್ಬಿಟ್ಟು. ಯಾಕಂದರೆ ಈ ಅವಧಿಯಲ್ಲಿ, ಈ ಪ್ರಕರಣ ನಡೆದ ಅವಧಿಯಲ್ಲಿ ಅಲ್ಲಿ ಆಯುಕ್ತರಾಗಿದ್ದ ಇಬ್ಬರು ಅಧಿಕಾರಿಗಳು ನಟೇಶ್ ಮತ್ತು ಈ ದಿನೇಶ್ ಕುಮಾರ್ ವಿರುದ್ಧ ಅವರಿಬ್ಬರು ಕಾಲದಲ್ಲಿ ಸುಮಾರು 284 ಮೂಡ ಸೈಟ್ಗಳು ಅಕ್ರಮವಾಗಿ, ಕಾನೂನು ಬಾಹಿರವಾಗಿ ಅನರ್ಹ ವ್ಯಕ್ತಿಗಳಿಗೆ ಮತ್ತು ಖಾಸಗಿ ರಿಯಲ್ ಎಸ್ಟೇಟ್ ಉದ್ಯಮದಾರರಿಗೆ ಹಂಚಿಕೆ ಮಾಡಲ್ಪಟ್ಟಿವೆ ಅನ್ನೋ ಆರೋಪವನ್ನು ಇಡಿ ಮಾಡಿತ್ತು. ಚಾರ್ಜ್ ಶೀಟನ್ನು ತಯಾರು ಮಾಡಿತ್ತು. ಅಷ್ಟರಲ್ಲಿ ಈ ದಿನೇಶ್ ಕುಮಾರನ್ನು ಬಂಧನಕ್ಕೊಳಪಡಿಸಿ ಅವರಿಂದಾಗಲೇ ಸುಮಾರು 31 ಸೈಟ್ಗಳು ಅವರ ಆಪ್ತರಿಗೆ, ಅವರ ಸಂಬಂಧಿಕರ ಹೆಸರಲ್ಲಿ ಮಾರಾಟವಾಗಿವೆ. ದೊಡ್ಡ ಪ್ರಮಾಣದ ಹವಾಲಾ ಹಣದ ವಹಿವಾಟು ನಡೆದಿದೆ ಅಂತ ಆರೋಪ ಮಾಡಿದರು. ಇದೆಲ್ಲದರ ನಡುವೆ ಈ ರಿಪೋರ್ಟ್ ತೀರ್ಪು ಬಂತು. ಇದನ್ನು ಪ್ರಶ್ನಿಸಿಬಿಟ್ಟು ಈ ಸ್ನೇಹಮಯಿ ಕೃಷ್ಣ ತಮ್ಮ ಹೋರಾಟವನ್ನು ನಿಲ್ಲಿಸಲೇ ಇಲ್ಲ. ಅವರು ಈ ಥರ ತೀರ್ಪು ಬರಲಿಕ್ಕೆ ಕಾರಣ ಮುಖ್ಯವಾಗಿ ಈ ಪ್ರಕರಣದ ವಿಚಾರಣೆ ನಡೆಸಿದ ಲೋಕಾಯುಕ್ತ SP ಉದೇಶ್ ಮತ್ತು ಲೋಕಾಯುಕ್ತ ವಿಶೇಷ ಅಭಿಯೋಜಕ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವೆಂಕಟೇಶ್ ಅರಬಟ್ಟಿ ಎಂಬ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಸಮರ್ಪಕವಾಗಿ ನಿರ್ವಹಿಸಿಲ್ಲ. ಪ್ರಾಮಾಣಿಕವಾಗಿ ಮತ್ತು ನಾನು ನನ್ನ ದೂರಿನಲ್ಲಿ ನಮೂದಿಸಿದ್ದ ಮತ್ತು ಒದಗಿಸಿದ್ದ ಪುರಾವೆಗಳನ್ನು ಸಮಗ್ರವಾಗಿ ಅವುಗಳ ಸತ್ಯಾಸತ್ಯತೆಯ ಪರೀಕ್ಷೆ ಮಾಡಿಲ್ಲ ಅಂದ್ಬಿಟ್ಟು ನೇರವಾಗಿ ಅವ್ರಿಗೆ ಪತ್ರ ಬರೆದಿದ್ದರು. ಆ ಪತ್ರಗಳನ್ನು ಟ್ಯಾಗ್ ಮಾಡಿಬಿಟ್ಟು ಸನ್ಮಾನ್ಯ ಕಾನೂನು ಸಚಿವರಾದ HK ಪಾಟೀಲ್ರಿಗೂ ಮತ್ತು ಗೃಹ ಸಚಿವರಾದ ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ನೇರವಾಗಿ ಪತ್ರವನ್ನು ಬರೆದಿದ್ದರು. ಆ ಪತ್ರಗಳೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ವು. ಈ ಮಧ್ಯೆ ಒಂದು 6 ಸೆಕೆಂಡ್ನ ಆಡಿಯೋ ಸಂಭಾಷಣೆಯನ್ನು ಕೂಡ ಬಿಡುಗಡೆ ಮಾಡಿದರು. ಆ ಸಂಭಾಷಣೆಯಲ್ಲಿರೋ ಧ್ವನಿ ಇವ್ರದೇ ಇತ್ತು. ಈ ನಟೇಶ್, ವಿವಾದಗ್ರಸ್ತ ಅಧಿಕಾರಿ ನಟೇಶ್ ಅವ್ರದ್ದಿತ್ತು. ನಿಯಮ ಈ ಕೃಷ್ಣನ್ನ ಏನಾದ್ರು ಲಿಂಕ್ ಹಿಡಿದು ಒಂದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ ಒಂಟು. ಅದರ ಜೊತೆಗೆ ಇನ್ನೊಂದು ಗಂಭೀರ ಆರೋಪವನ್ನು ಮಾಡಿಬಿಟ್ರು. ಈ ಮಧ್ಯ ಈ ಥರ ವಿಚಾರಣೆಗೊಳಪಟ್ಟಿದ್ದರೂ ಕೂಡ ಅವರ ಇದುವರೆಗಿನ ಕಾರ್ಯವೈಖರಿ ನ್ಯಾಯಾಲಯದಲ್ಲಿ ಪ್ರಶ್ನಿಸಲ್ಪಟ್ಟಿದ್ದರೂ ಕೂಡ ಅವ್ರಿಗೆ ಹೇಗೆ ಮೇಲ್ಬಡ್ತಿ ಕೊಟ್ಟರು, ಮುಂಬಡ್ತಿ ಕೊಟ್ಟರು, ರಾಜ್ಯ ಸರ್ಕಾರ ಅವ್ರಿಗೆ ಹೇಗೆ ಮುಂಬಡ್ತಿ ಕೊಡ್ತು, ಇದಕ್ಕೆ ಕಾರಣರಾಗಿರುವ ಮುಖ್ಯ ಕಾರ್ಯದರ್ಶಿ ಅವರಿಗೆ ನಟೇಶ್ ಕಡೆಯಿಂದ ಇಂತಿಷ್ಟು ಹಣ ಲಂಚ ರೂಪದಲ್ಲಿ ವರ್ಗಾವಣೆಯಾಗಿದೆ, ಈ ಹಣದ ಸಾಗಾಣಿಕೆ ಮಾಡಿದ್ದು ಒಂದು ಇಂತಿಂಥ ಕಾರ್ ನಂಬರ್ ಅಂತೆಲ್ಲ ಕೊಟ್ಟರು. ಆ ಕಾರು ಕೂಡ ಸರ್ಕಾರದ್ದೇ ಕಾರು. ಅಂದರೆ ಖಾದಿ ಗ್ರಾಮೋದ್ಯೋಗ ಅಭಿವೃದ್ಧಿ ನಿಗಮದ MD ಆಗಿ ಬಡ್ತಿ ಮತ್ತು ನೇಮಕಾತಿ ಪಡ್ಕೊಂಡ ಈ ನಟೇಶ್ರವರ ಇಲಾಖೆಗೆ ಸೇರಿದ ಕಾರು.
ಇತ್ಯಾದಿ ಎಲ್ಲ ಭಾಳ ಗಂಭೀರ ಸ್ವರೂಪದ ಆರೋಪ ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ IT ಮತ್ತು ED ಇಲಾಖೆಗಳಿಗೆ ನೇರವಾಗಿ ದೂರು ಕೊಟ್ಟಿದ್ದರು ಈ ಸ್ನೇಹಮಯಿ ಕೃಷ್ಣ. ಅದೇ ದೂರನ್ನು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸಲ್ಲಿಸಿದಾಗ ನಿನ್ನೆ ಮಾನ್ಯ ನ್ಯಾಯಾಧೀಶರು ಅವ್ರಿಗೆ ಅವರು ಮಾಡಿರೋ ಆರೋಪಕ್ಕೆ ಸಂಬಂಧಪಟ್ಟಂತೆ ನಟೇಶ್ ಮತ್ತು ಲೋಕಾಯುಕ್ತದ ಅಧಿಕಾರಿಗಳಿಗೆ ಒಂದು ನೋಟಿಸ್ ಕೊಟ್ಟರು. ನೀವು ಮಧ್ಯಾಹ್ನದೊಳಗಾಗಿ ಇದಕ್ಕೆ ತಮ್ಮ ಆಕ್ಷೇಪಣೆಗಳನ್ನು ಕೋರ್ಟಿಗೆ ಸಲ್ಲಿಸಬೇಕು, ಇಲ್ಲದೆ ಹೋದರೆ ಈ ಸ್ನೇಹಮಯಿ ಕೃಷ್ಣ ಕೊಟ್ಟ ಆರೋಪಗಳ ತನಿಖೆಗಾಗಿ ನಾನು ಆದೇಶ ಕೊಡಬೇಕಾಗುತ್ತೆ ಅಂತ ಹೇಳಿದರು. ಕೇಸನ್ನು ಮಧ್ಯಾಹ್ನಕ್ಕೆ ಮುಂದೂಡಿದ್ರು. ಮಧ್ಯಾಹ್ನ ತಮ್ಮ ಬಳಿ ಇರೋ ದಾಖಲೆಗಳನ್ನು ಕೊಡಲಿಕ್ಕೆ ಅಂತ, ಪುರಾವೆಗಳನ್ನು ಕೊಡಲಿಕ್ಕೆ ಅಂತ ಈ ಸಿವಿಲ್ ನ್ಯಾಯಾಲಯಕ್ಕೆ ಸ್ನೇಹಮಯಿ ಕೃಷ್ಣ ಬಂದಾಗ ಏಕಾಏಕಿ CCB ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರಿಗೇನು ನಟೇಶ್ರೇ ಒಂದು ದೂರು ಕೊಟ್ಟಿದ್ರಂತೆ. ಅವರು ಸಾಮಾಜಿಕ ಜಾಲತಾಣ ಮತ್ತು TV ಚಾನಲ್ಗಳಲ್ಲಿ ಬಿಡುಗಡೆ ಮಾಡಿರೋ ಆ 6 ಸೆಕೆಂಡ್ ಸಂಭಾಷಣೆ ಅದು ಕೃತಕ ಬುದ್ಧಿಮತ್ತೆಯಿಂದ ಜನರೇಟ್ ಮಾಡಿದ್ದು, ಅದು ನಿಜವಾದ್ದಲ್ಲ, ಅದು ಫೋರ್ಜರಿ ಮಾಡಿದ ಒಂದು ಆಡಿಯೋ ಸಂಭಾಷಣೆ. ಅದರಿಂದಾಗಿ ನನ್ನ ತೇಜೋವಧೆ ಮಾಡ್ತಾ ಇದ್ದಾರೆ ಅನ್ನೋ ಗಂಭೀರ ಆರೋಪವನ್ನು ಮಾಡಿದರು. ಅದರಿಂದಾಗಿ ಅವರು ದೂರು ಕೊಟ್ಟಿದ್ರಂತೆ. ಆ ದೂರನ್ನು ಆಧರಿಸಿಬಿಟ್ಟು ನೋಟಿಸು ಕೊಡದಂತೆ ಅವ್ರನ್ನ ಎತ್ತಾಕೊಂಡು ಹೋಗಿದ್ದಾರೆ. ಅಂದಾಗ ಇತ್ತೀಚಿನ ದಿನಮಾನಗಳಲ್ಲಿ ಈ RTI ಹೋರಾಟಗಾರರನ್ನೆಲ್ಲ ವಿಸಿಲ್ ಬ್ಲೋವರ್ ಅಂತ ಆ ಪದವನ್ನು ಬಳಸ್ತಾ ಬಂದಿದ್ದೇವೆ. ಆ ಪರಿಭಾಷೆ, ಮಾಧ್ಯಮಗಳ ಪರಿಭಾಷೆಯಲ್ಲಿ ಅವ್ರನ್ನ ವಿಸಿಲ್ ಬ್ಲೋವರ್ ಅಂತ, ಯಾರು ಅಧಿಕಾರಸ್ಥ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಭ್ರಷ್ಟಾಚಾರ ಕುರಿತಂತೆ ಹೋರಾಟವನ್ನು ಮಾಡ್ತಾರೋ, ಈ ಮಾಹಿತಿ ಹಕ್ಕು ಕಾಯ್ದೆಯನ್ನು ಬಳಸ್ಕೊಂಡ್ಬಿಟ್ಟು ನ್ಯಾಯಾಂಗೀಯ ಹೋರಾಟ ನಡೆಸ್ತಾರೋ ಅವ್ರನ್ನ ವಿಸಿಲ್ ಬ್ಲೋವರ್ ಅಂತ. ವಿಸಿಲ್ ಬ್ಲೋವರ್ ಸ್ನೇಹಮಯಿ ಕೃಷ್ಣರವರ ದಿಢೀರ್ ಬಂಧನ ಇಡೀ ಅಭಿವ್ಯಕ್ತಿ ಸ್ವಾತಂತ್ರ್ಯ ಪ್ರೇಮಿಗಳಿಗೆ ಎಲ್ಲರಿಗೂ ಕೂಡ ಆಘಾತವನ್ನು ಉಂಟು ಮಾಡಿದೆ. ಹೇಳಿ ಕೇಳಿ ಸಿದ್ದರಾಮಯ್ಯ ಸರ್ಕಾರ ಮತ್ತು ಅವರು ಕಾಂಗ್ರೆಸ್ ಪಕ್ಷ ಇದುವರೆಗೂ ಡಂಗ್ರ ಸಾರ್ತಾ ಬಂದಿತ್ತು. ನಮ್ಮ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ UPA ಸರ್ಕಾರ ಮಾಹಿತಿ ಹಕ್ಕು ಕಾಯ್ದೆಯನ್ನು ತಂತು, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಪುಷ್ಟಿ ಕೊಡ್ತು ಅಂತ ಹೇಳ್ಕೊಳ್ತಾ ಇದ್ರು. ನಾವು ಉದ್ಯೋಗ ಭದ್ರತೆ ಕಾನೂನನ್ನು ತಂದ್ವಿ, ಆಹಾರ ಭದ್ರತೆ ಕಾನೂನನ್ನು ತಂದ್ವಿ, ಶೈಕ್ಷಣಿಕ ಹಕ್ಕಿನ ಕಾಯ್ದೆಯನ್ನು ಜಾರಿಗೆ ತಂದ್ವಿ ಅಂತೆಲ್ಲ ಹೇಳ್ಕೊಳ್ತಾ ಇದ್ರು. ಅದಲ್ಲದೆ ಮೋದಿಯವ್ರ ಸರ್ಕಾರ CBI, ED ಮತ್ತು IT ಇಲಾಖೆಗಳನ್ನು ತನ್ನ ರಾಜಕೀಯ ಎದುರಾಳಿಗಳ ವಿರುದ್ಧ ದುರ್ಬಳಕೆ ಮಾಡ್ಕೊಳ್ತಾ ಇದೆ. ರಾಷ್ಟ್ರದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಜಾರಿಯಾಗಿದೆ ಅಂತೆಲ್ಲ ಆರೋಪ ಮಾಡ್ತಾಯಿದ್ರು. ಕರ್ನಾಟಕದಲ್ಲಿ ಇದು ಘೋಷಿತ ತುರ್ತು ಪರಿಸ್ಥಿತಿಯೋ ಅಘೋಷಿತ ತುರ್ತು ಪರಿಸ್ಥಿತಿಯೋ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮೆಲ್ಲ ರಾಜಕೀಯ ಜಂಜಾಟಗಳು ಸವಾಲುಗಳ ನಡುವೆ ಉತ್ತರಿಸಬೇಕಾಗಿದೆ. ಇರಲಿ, ಈ B ರಿಪೋರ್ಟ್, ನ್ಯಾಯಾಲಯ ಕೊಟ್ಟ B ರಿಪೋರ್ಟ್ ಆಗಲಿ ಅಥವಾ ಅವತ್ತು ಜಸ್ಟಿಸ್ ನಾಗಪ್ರಸನ್ನ ಅವರು ಕೊಟ್ಟ 197 ಪುಟದ ಹೈಕೋರ್ಟ್ ತೀರ್ಪಾಗಲಿ, ಇವೆರಡರ ನಡುವೆ 2 ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ. ಅಕಸ್ಮಾತ್ತಾಗಿ ಮೂಡಾ ಪರ್ಯಾಯ ಸೈಟ್ ಹಂಚಿಕೆ ವ್ಯವಹಾರದಲ್ಲಿ ಯಾವುದೇ ಅಕ್ರಮ ನಡೆಯದೇ ಹೋಗಿದ್ರೆ ಯಾಕೆ ಮುಖ್ಯಮಂತ್ರಿಯವರ ಕುಟುಂಬದವರು ಹಠಾತ್ನೇ 14 ಸೈಟ್ಗಳನ್ನು ವಾಪಸ್ ಕೊಟ್ಬಿಟ್ರು? ಆಮೇಲೆ ಇಲ್ಲಿ ಯಾವುದೇ ಅಕ್ರಮ ನಡೆಯದೇ ಹೋಗಿದ್ರೆ ಯಾಕೆ ಆ 284 ಸೈಟ್ಗಳು, ಮೂಡಾ ಸೈಟ್ಗಳು, ಸುಮಾರು 440 ಕೋಟಿ ಮಾರುಕಟ್ಟೆ ಮೌಲ್ಯದ ಆ 284 ಸೈಟ್ಗಳನ್ನು ಅದು ಹೇಗೆ ED ಅವರು ಅಟ್ಯಾಚ್ಮೆಂಟ್ ಮಾಡಿದರು? ಇಂಥ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರ ಕೊಡಲಿಕ್ಕಾಗದಿದ್ರೆ ಈ ಪ್ರಕರಣ ಇನ್ನಷ್ಟು ನಿಗೂಢವಾಗ್ತಾ ಹೋಗುತ್ತೆ. ಸದ್ಯಕ್ಕೆ ನಮ್ಮ ತುರ್ತು ಕೋರಿಕೆ ಏನು ಅಂತಂದರೆ, ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ಈ ರೀತಿ ಅವರಿಗೆ ಉತ್ತರ ಕೊಡಲಿಕ್ಕೂ ಅವಕಾಶ ಕೊಡದಂತೆ ದಿಢೀರ್ ಬಂಧನ ಮಾಡಿದ್ದು ಇದು ತುರ್ತು ಪರಿಸ್ಥಿತಿಯ ಕರಾಳ ದಿನಗಳನ್ನು ನೆನಪಿಸ್ತಾ ಇದೆ.